ನವರಾತ್ರಿ ಹಬ್ಬ ಬರ್ತಾ ಇದೆ. ನವರಾತ್ರಿ ಹಬ್ಬದ 9 ದಿನದಲ್ಲಿ ನಮ್ಮ ಚಾನಲಲ್ಲಿ 9 ದೇವಿಗೆ ಒಂದೊಂದು ಪ್ರಸಾದವನ್ನು ಶೇರ್ ಮಾಡ್ತೀವಿ. ಇವತ್ತಿನ ಮೊದಲನೇ ದೇವಿ ಪ್ರಸಾದವನ್ನು ನೋಡ್ಕೊಂಬರೋಣ. ಇವತ್ತು ನಾನು ಖಾರ ಪೊಂಗಲ್ ಮಾಡ್ತಾಯಿದ್ದೀನಿ. ಇದಕ್ಕೆ 1 ಬೌಲ್ ಹೆಸರುಬೇಳೆ, 1 ಬೌಲ್ ಅಕ್ಕಿ ತೊಗೊಂಡಿದ್ದೀನಿ. ಕೆಲವರು ಪಾತ್ರೆಯಲ್ಲಿ ಮಾಡ್ಕೋತಾರೆ, ಇನ್ನು ಕೆಲವರು ಕುಕ್ಕರಲ್ಲಿ ಮಾಡ್ಕೊಳ್ತಾರೆ. ಕುಕ್ಕರಲ್ಲಿ ಮಾಡೋದಾದರೆ ಹೆಸರು ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ಟವನ್ನು ಸಣ್ಣ ಉರಿಯಲ್ಲಿಟ್ಟು 1 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿ. ಈ ಥರ ಫ್ರೈ ಮಾಡಿ ನಾವು ಪೊಂಗಲ್ ಮಾಡೋದ್ರಿಂದ, ಕುಕ್ಕರಲ್ಲಿ ಮಾಡೋದ್ರಿಂದ ಮುದ್ದೆ ಆಗೋದಿಲ್ಲ. ಅನ್ನ ಉದ್ರುದ್ರಾಗಿ ಚೆನ್ನಾಗಿ ಬಂದಿರುತ್ತೆ. ನೋಡಿ, ಇವಾಗ ಅಕ್ಕಿನೂ ಹಾಕಿ ಇದನ್ನು ಕೂಡ ಸ್ವಲ್ಪ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಬಿಸಿ ಆದರೆ ಸಾಕಾಗುತ್ತೆ. ನಮಗೆ ಮುದ್ದೆ ಆಗಬಾರ್ದು, ಒಂಥರ ಗೆಡ್ಡೆ ಥರ ಆಗಬಾರ್ದು ಅಂದರೆ ಈ ರೀತಿಯಾಗಿ ಫ್ರೈ ಮಾಡಿ. ಈಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ಈಗ ಕುಕ್ಕರಿಗೆ ಫ್ರೈ ಮಾಡಿ ತೊಳೆದಿರುವ ಹೆಸರುಬೇಳೆ ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಒಂದು 4 ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ತೆಳುವಾಗಿ ಇದು ಬರಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. 1 ಚಿಟಿಕೆಯಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡು ಕುಕ್ಕರಲ್ಲಿ ಒಂದು 3 ವಿಷಲ್ ತಗೊಳ್ಳೋಣ. ಈಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಳ್ಳಿ. ಗೋಡಂಬಿ, ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಇದನ್ನು ಹೊಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡಿ ಇದನ್ನು ತೆಗೆದು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಂಬಿಡಿ. ದೇವಸ್ಥಾನದಲ್ಲಿ ಯಾವ ರೀತಿ ಪ್ರಸಾದ ಬರುತ್ತೋ ಅದೇ ರೀತಿಯಾಗಿ ಜೊನ್ನೆಲ್ಲಿ ಹಾಕ್ಕೊಟ್ರೆ ಗಟ್ಟಿಯಾಗಿರುತ್ತೆ. ನೋಡಿ, ಆ ರೀತಿ ಪ್ರಸಾದ ಇದು ಬರುತ್ತೆ. ಕಡಲೆಬೇಳೆ, ಉದ್ದಿನಬೇಳೆ, ಸಾಸಿವೆ, ಜೀರಿಗೆಯನ್ನು ಒಗ್ಗರಣೆಗೆ ಹಾಕಿದ್ದೀನಿ. ಒಂದು 4 ಹಸಿಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. 1 ಹಿಡಿಯಷ್ಟು ಕರಿಬೇವಿನ ಸೊಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಶುಂಠಿನ ಸಣ್ಣದಾಗಿ ತುರಿದು ಹಾಕಿದ್ದೀನಿ. ಕಾಳು ಮೆಣಸನ್ನು 1-2 ಚಮಚದಷ್ಟು ತರಿಯಾಗಿ ಪೌಡ್ರ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಿಮ್ಮಲ್ಲ ಇಟ್ಟು ಒಗ್ಗರಣೆಯನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಒಗ್ಗರಣೆ ರೆಡಿ ಇದೆ. ಈಗ ಸ್ಟವನ್ನು ಆಫ್ ಮಾಡ್ಕೊಳ್ಳೋಣ. ಕುಕ್ಕರಿಗೆ ನಾನು ಒಂದು 3 ವಿಷಲ್ ತೊಗೊಳ್ತಾ ಇದ್ದೀನಿ. ನೋಡಿ, ಹೆಸರುಬೇಳೆ ಮತ್ತು ಅಕ್ಕಿ ಮೆತ್ತಗೆ ಚೆನ್ನಾಗಿ ಬೆಂದರೆ ಸಾಕಾಗುತ್ತೆ. ನೋಡಿ, ಇವಾಗ ಒಂದು 3 ವಿಷಲ್ ಆದಮೇಲೆ ಈ ಥರ ರೆಡಿಯಾಗಿದೆ. ನಾನು 4-5 ಕಪ್ಪಷ್ಟು ನೀರು ಹಾಕಿದ್ದೆ. ಹದವಾಗಿ ಬಂದಿದೆ. ನೋಡಿ, ಈ ರೀತಿಯಾಗಿ ಬರಬೇಕು. ಜಾಸ್ತಿ ಗಟ್ಟಿ ಆದರೆ ಚೆನ್ನಾಗಿರೋಲ್ಲ. ಸ್ವಲ್ಪ ಕೂಡ ಗಂಟಾಗಿಲ್ಲ. ನೋಡಿ, ಇದನ್ನು ಫ್ರೈ ಮಾಡಿ ಹಾಕಿರೋದ್ರಿಂದ. ಈಗ ಈ ಒಗ್ಗರಣೆಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಸ್ವಲ್ಪ ತೆಂಗಿನ ತುರಿಯನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಒಗ್ಗರಣೆ ಜೊತೆಗೆ. ಇಲ್ಲಿ ಗೋಡಂಬಿ, ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಸಿಂಪಲ್ಲಾಗಿ, ತುಂಬ ರುಚಿಕರವಾಗಿ ದೇವಸ್ಥಾನದಲ್ಲಿ ಸಿಗುವ ರುಚಿಯಲ್ಲೇ ನಮ್ಮ ಖಾರ ಪೊಂಗಲ್ ರೆಡಿಯಾಯಿತು. ರುಚಿಗೆ ಉಪ್ಪು ನೋಡಿ ಹಾಕ್ಕೊಂಬಿಡಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ನವರಾತ್ರಿಯ ಮೊದಲನೇ ದೇವಿಯ ಖಾರ ಪೊಂಗಲ್ ಸಿಂಪಲ್ಲಾಗಿ ರೆಡಿಯಾಗಿದೆ. ತೋರಿಸಿರುವ ವಿಧಾನದಲ್ಲಿ ನೀವು ಕೂಡ ದೇವಿಗೆ ಪ್ರಸಾದವನ್ನು ಮಾಡಿ ಅರ್ಪಣೆ ಮಾಡ್ಬೋದು. ಇವತ್ತಿನ ಮೊದಲನೇ ದೇವಿಯ ಪ್ರಸಾದ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಾಳೆಯ ಇನ್ನೊಂದು ಪ್ರಸಾದದ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.